ಸ್ನೇಹಿತರೆ, 1951ರಿಂದ 2024ರವರೆಗೆ ದೇಶದ ಲೋಕಸಭೆಗೆ 18 ಚುನಾವಣೆಗಳು ನಡೆದಿದ್ದಾವೆ. ಈ 18 ಚುನಾವಣೆಗಳಲ್ಲೂ ಕೂಡ 1951ರಿಂದ 2024ರವರೆಗೆ ಕಾಂಗ್ರೆಸ್ ಯಾರ ನೇತೃತ್ವದಲ್ಲಿ ಚುನಾವಣೆಯನ್ನು ಎದುರಿಸಿತ್ತು, ಆ ಪ್ರತಿಯೊಂದು ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ನ ಸಾಧನೆ ಏನು ಅನ್ನೋದನ್ನು ನಾನೀಗ ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಬಹುತೇಕ ಗಾಂಧಿ ಕುಟುಂಬದ ಒಂದು ಅಧ್ಯಕ್ಷತೆಯಲ್ಲಿಯೇ ಈ 18 ಚುನಾವಣೆಗಳ ಪೈಕಿ ಹೆಚ್ಚಿನ ಚುನಾವಣೆಗಳು ಕಾಂಗ್ರೆಸ್ ಪಕ್ಷ ಎದುರಿಸಿದ್ದು, ಈ 18 ಚುನಾವಣೆಗಳ ಪೈಕಿ ಕಾಂಗ್ರೆಸ್ ಯಾವ್ಯಾವ ಅವಧಿಯಲ್ಲಿ ಯಾರ ಅಧ್ಯಕ್ಷತೆಯಲ್ಲಿ ಎಷ್ಟೆಷ್ಟು ಸ್ಥಾನಗಳನ್ನು ಗೆದ್ದಿದೆ ಅನ್ನೋ ಒಂದು ವಿವರವಾದ ಮಾಹಿತಿಯನ್ನು ನಾನೀಗ ನಿಮಗೆ ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ, ಈ ವಿವರವನ್ನು ಪಡೆಯೋದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, 2024ರವರೆಗೆ ದೇಶದ ಲೋಕಸಭೆಗೆ 18 ಚುನಾವಣೆಗಳು ನಡೆದಿವೆ. ಈ 18 ಚುನಾವಣೆಗಳ ಪೈಕಿ ಸುಮಾರು 4-5 ಚುನಾವಣೆಗಳನ್ನು ಹೊರತುಪಡಿಸಿ ಉಳಿದಿರ್ತಕ್ಕಂಥ 12ರಿಂದ 13 ಲೋಕಸಭಾ ಚುನಾವಣೆಯನ್ನು ಗಾಂಧಿ ಕುಟುಂಬದ ನೇತೃತ್ವದಲ್ಲಿಯೇ ಕಾಂಗ್ರೆಸ್ ಎದುರಿಸ್ತಾ ಬಂದಿದೆ. ಬಹುತೇಕ 12ರಿಂದ 13 ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ ಗಾಂಧಿ ಕುಟುಂಬದ ಒಂದು ಅಧ್ಯಕ್ಷತೆಯಲ್ಲಿ ಚುನಾವಣೆಯನ್ನು ಎದುರಿಸಿದ್ದು, 1951ರ ಏನು ದೇಶದ ಲೋಕಸಭೆಗೆ ಪ್ರಪ್ರಥಮ ಚುನಾವಣೆ ನಡೀತು, ಆ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿಕೊಂಡಿದ್ದಂಥವರು ಜವಾಹರ್ಲಾಲ್ ನೆಹರು ಅವರ ನೇತೃತ್ವದಲ್ಲಿ ನಡೆದಂತಹ ಪ್ರಥಮ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 364 ಸ್ಥಾನಗಳನ್ನು ಗೆದ್ದಿತ್ತು. ಅತ್ಯಂತ ದೊಡ್ಡ ಮಟ್ಟದ ಸಾಧನೆಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಮಾಡಿತ್ತು. ಆ ಮೂಲಕ ದೇಶದ ಲೋಕಸಭೆಗೆ ನಡೆದಂತಹ ಪ್ರಥಮ ಚುನಾವಣೆಯ ಪ್ರಯತ್ನದಲ್ಲಿಯೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು. ಅದಾದ ನಂತರ 5 ವರ್ಷಗಳ ನಂತರ ಅಂದರೆ 1957ರಲ್ಲೂ ಕೂಡ ಲೋಕಸಭೆಗೆ 2ನೇ ಬಾರಿ ಚುನಾವಣೆ ನಡೆಯುತ್ತೆ. ಆ ಚುನಾವಣೆಯ ನೇತೃತ್ವವನ್ನು ಕೂಡ ಆಗಿನ ಪ್ರಧಾನಿಯಾಗಿದ್ದಂತಹ ಜವಾಹರ್ಲಾಲ್ ನೆಹರು ಅವರೇ ವಹಿಸ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಳೆದ ಚುನಾವಣೆಗಿಂತನೂ ಕೂಡ ದೊಡ್ಡ ಮಟ್ಟದ ಒಂದು ಸಾಧನೆಯನ್ನು ಮಾಡುತ್ತೆ. 1957ರ 2ನೇ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ 371 ಸ್ಥಾನಗಳನ್ನು ಜಯಗಳಿಸೋದ್ರ ಮೂಲಕ ಮತ್ತೊಮ್ಮೆ ದೇಶದಲ್ಲಿ ಅಧಿಕಾರಕ್ಕೆ ಬರುತ್ತೆ. ಅದಾದ ನಂತರ 1962ರಲ್ಲಿ ಮತ್ತೊಮ್ಮೆ 3ನೇ ಬಾರಿಗೆ ದೇಶದ ಲೋಕಸಭೆಗೆ ಚುನಾವಣೆ ನಡೆಯುತ್ತೆ. ಆಗಲೂ ಕೂಡ ನೆಹರು ದೇಶದ ಪ್ರಧಾನಿಯಾಗಿರ್ತಾರೆ. ಅವರ ನೇತೃತ್ವದಲ್ಲಿಯೇ ಕಾಂಗ್ರೆಸ್ ಆ ಚುನಾವಣೆಯನ್ನು ಕೂಡ ಎದುರಿಸುತ್ತೆ. ಆದರೆ ಕಾಂಗ್ರೆಸ್ ಕಳೆದ 1957ರ ಚುನಾವಣೆಯಲ್ಲಿ ಗೆದ್ದಿದ್ದಂತಹ 371 ಸ್ಥಾನಗಳ ಪೈಕಿ ಕೆಲವೊಂದಿಷ್ಟು ಸ್ಥಾನಗಳನ್ನು 1962ರ ಲೋಕಸಭಾ ಚುನಾವಣೆಯಲ್ಲಿ ಕಳ್ಕೊಳ್ಳೋದ್ರ ಮೂಲಕ 361 ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ಲೋದಕ್ಕೆ ಸಾಧ್ಯವಾಗುತ್ತೆ. ಆ ಮೂಲಕ ನೆಹರು ನೇತೃತ್ವದಲ್ಲಿ ನಡೆದಂತಹ 3 ಚುನಾವಣೆಗಳ ಪೈಕಿ 1962ರ ಚುನಾವಣೆಯಲ್ಲಷ್ಟೇ ಕಾಂಗ್ರೆಸ್ ಒಂದು ಮಟ್ಟದ ಕಳಪೆ ಸಾಧನೆಯನ್ನು ಮಾಡೋದ್ರ ಮೂಲಕ 361 ಸ್ಥಾನಗಳಷ್ಟು ಕಡಿಮೆ ಸ್ಥಾನಗಳನ್ನು ಗೆಲ್ಲುತ್ತೆ. ಅದಾದ ನಂತರ ನೆಹರು ಅವರ ನಂತರ ಇಂದಿರಾ ಗಾಂಧಿ ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸ್ಕೊಳ್ತಾರೆ. 1967ರಲ್ಲಿ ಇಂದಿರಾ ಗಾಂಧಿ ನೇತೃತ್ವದಲ್ಲಿ ದೇಶದ ಲೋಕಸಭೆಗೆ 4ನೇ ಚುನಾವಣೆಯನ್ನು ಕಾಂಗ್ರೆಸ್ ಎದುರಿಸುತ್ತೆ. ಆ ಒಂದು ಇಂದಿರಾ ಗಾಂಧಿ ಯಾವಾಗ ನೇತೃತ್ವವನ್ನು ವಹಿಸ್ಕೊಂಡ್ರೋ ಕಾಂಗ್ರೆಸ್ ಬಹುದೊಡ್ಡ ಹೊಡೆತವನ್ನು ಆ ಚುನಾವಣೆಯಲ್ಲಿ ಕಾಣುತ್ತೆ. ಆ ಮೂಲಕ 1967ರ ಲೋಕಸಭಾ ಚುನಾವಣೆಯಲ್ಲಿ ಕೇವಲ 283 ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ಲೋದ್ರ ಮೂಲಕ ಒಂದು ರೀತಿ ಹೀನಾಯ ಪರಿಸ್ಥಿತಿಗೆ ಬಂದು ತಲುಪುತ್ತೆ. ತಾನು ಕೇಂದ್ರದಲ್ಲಿ ಅಧಿಕಾರವನ್ನು ಉಳಿಸ್ಕೊಂಡ್ರೂ ಕೂಡ ಕಳೆದ 3 ಚುನಾವಣೆಯಲ್ಲಿ ಗೆದ್ದಂತಹ ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ಲದೆ ಹೋಗಿದ್ದಂಥದ್ದು ಕಾಂಗ್ರೆಸ್ನ ಜನಪ್ರಿಯತೆ ದಿನದಿಂದ ದಿನಕ್ಕೆ ಕಡಿಮೆ ಆಗುತ್ತಾ ಬರುವ ಒಂದು ಮುನ್ಸೂಚನೆಯನ್ನು 1967ರ ಇಂದಿರಾ ಗಾಂಧಿ ನೇತೃತ್ವದಲ್ಲಿ ಏನು ಕಾಂಗ್ರೆಸ್ ಆ ಚುನಾವಣೆಯನ್ನು ಎದುರಿಸಿತ್ತು, ಆ ಚುನಾವಣೆಯಲ್ಲಿ ದೇಶದ ಮತದಾರ ಸ್ವಲ್ಪ ಕಾಂಗ್ರೆಸ್ನಿಂದ ದೂರ ಆಗ್ತಿರೋ ಮುನ್ಸೂಚನೆ ಸಿಗುತ್ತೆ. ಅದಾದ ನಂತರ ಇದೇ ಇಂದಿರಾ ಗಾಂಧಿ ಅವರ ನೇತೃತ್ವದಲ್ಲಿಯೇ 1977ರಲ್ಲಿ ದೇಶದ ಲೋಕಸಭೆಗೆ 5ನೇ ಬಾರಿ ಚುನಾವಣೆ ನಡೆಯುತ್ತೆ. ಈ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಆಗಾಗಲೇ ಪ್ರಧಾನಿಯಾಗಿರ್ತಾರೆ. ಆ ಮೂಲಕ 1971ರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ಭರ್ಜರಿ ಕಂಬ್ಯಾಕ್ ಅನ್ನು ಮಾಡುತ್ತೆ. ಈ ಮೂಲಕ ಇಂದಿರಾ ಗಾಂಧಿ ಅವರ ಒಂದು ಏನು ಆಡಳಿತದ ವೈಖರಿ, ಅವರು ದೇಶವನ್ನು ನಡೆಸಿದಂತಹ ರೀತಿ ಆಗ ಜನಮನ್ನಣೆಗೆ ಪಾತ್ರವಾಗುತ್ತೆ. ಆ ಮೂಲಕ 1971ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್
ಭರ್ಜರಿ 352 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುತ್ತೆ. ಅದಾದ ನಂತರ ಇದೇ ಇಂದಿರಾ ಗಾಂಧಿ ಏನು 1975 ಸಂದರ್ಭದಲ್ಲಿ ಒಂದು ತುರ್ತು ಪರಿಸ್ಥಿತಿಯನ್ನು ದೇಶದಲ್ಲಿ ಏರಿದ್ರು. ಆ ತುರ್ತು ಪರಿಸ್ಥಿತಿಯ ಕಾರಣಕ್ಕೆ ದೇಶದ ಜನ ಇಂದಿರಾ ಗಾಂಧಿ ಅವರ ವಿರುದ್ಧ, ಕಾಂಗ್ರೆಸ್ನ ವಿರುದ್ಧ ಆಗಾಗಲೇ ತಿರುಗಿ ಬಿದ್ದಿದ್ರು. ಅದಾದ ನಂತರ 1977ರಲ್ಲಿ ಈ ತುರ್ತು ಪರಿಸ್ಥಿತಿ ಏರಿದ ನಂತರ ಒಂದು ಲೋಕಸಭೆಗೆ ಚುನಾವಣೆ ನಡೆಯುತ್ತೆ. ಇದು 6ನೇ ಚುನಾವಣೆ, ಲೋಕಸಭೆಗೆ ನಡೆದಂಥ 6ನೇ ಚುನಾವಣೆ. ಈ 6ನೇ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ನೇತೃತ್ವ ವಹಿಸಿಕೊಂಡಿದ್ದಂತಹ ಕಾಂಗ್ರೆಸ್ ಕೇವಲ 153 ಸ್ಥಾನಗಳಿಗೆ ಒಂದು ತೃಪ್ತಿಯನ್ನು ಪಡ್ಕೊಳ್ಳೋದ್ರ ಮೂಲಕ ಕಾಂಗ್ರೆಸ್ ಲೋಕಸಭಾ ಚುನಾವಣಾ ಇತಿಹಾಸದಲ್ಲೇ ಅತ್ಯಂತ ಕಡಿಮೆ ಸಂಖ್ಯೆಯ ಒಂದು ಸಂಸದರನ್ನು ಆ ಚುನಾವಣೆಯಲ್ಲಿ ಅಂದರೆ 1977ರ ಚುನಾವಣೆಯಲ್ಲಿ ಗೆಲ್ಲಿಸ್ಕೊಳ್ಳೋ ಮೂಲಕ ಕಾಂಗ್ರೆಸ್ ಜನವಿರೋಧಿ ಎನ್ನುವ ಒಂದು ಪಟ್ಟವನ್ನು ಕಟ್ಟಿಕೊಳ್ಳುತ್ತೆ. ಅದಾದ ನಂತರ ಕೇವಲ 3 ವರ್ಷಕ್ಕೆ ಮತ್ತೊಮ್ಮೆ ಲೋಕಸಭೆ ಚುನಾವಣೆ ಎದುರಾಗುತ್ತೆ. ಇದು ಲೋಕಸಭೆಗೆ ನಡೆದಂತಹ 7ನೇ ಚುನಾವಣೆ. ಈ 7ನೇ ಚುನಾವಣೆಯಲ್ಲೂ ಕೂಡ ಇಂದಿರಾ ಗಾಂಧಿಯವರೇ 1980ರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಇಂದಿರಾ ಗಾಂಧಿಯವರೇ ಮತ್ತೊಮ್ಮೆ ಕಾಂಗ್ರೆಸ್ನ ನೇತೃತ್ವವನ್ನು ವಹಿಸಿಕೊಳ್ತಾರೆ. ಆಗ ಕಾಂಗ್ರೆಸ್ ಮತ್ತೊಮ್ಮೆ ಭರ್ಜರಿ ಪ್ರದರ್ಶನವನ್ನು 1980ರ ಲೋಕಸಭಾ ಚುನಾವಣೆಯಲ್ಲಿ ನೀಡುತ್ತೆ. 1980ರ ಚುನಾವಣೆಯಲ್ಲಿ ಕಾಂಗ್ರೆಸ್ 351 ಲೋಕಸಭಾ ಸಂಸದರನ್ನು ತಮ್ಮ ಪಕ್ಷದ ಚಿಹ್ನೆಯಡಿಯಲ್ಲಿ ಗೆಲ್ಲಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಆ ಮೂಲಕ ಕಳೆದ 1977ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯ ಸ್ಥಿತಿಗೆ ತಲುಪಿತ್ತು. ಆ ಹೀನಾಯ ಸ್ಥಿತಿಯಿಂದ ಹೊರಗೆ ಬಂದು ಭರ್ಜರಿ ಒಂದು ಪ್ರದರ್ಶನವನ್ನು ನೀಡೋದ್ರ ಮೂಲಕ 351 ಸಂಸದರನ್ನು ಕಾಂಗ್ರೆಸ್ 1980ರ ಚುನಾವಣೆಯಲ್ಲಿ ಗೆಲ್ಲಿಸ್ಕೊಳ್ಳುತ್ತೆ. ಅದಾದ ನಂತರ 1984ರಲ್ಲಿ ಇಂದಿರಾ ಗಾಂಧಿ ಅವರ ಹತ್ಯೆ ಆಗುತ್ತೆ. ಆ ಹತ್ಯೆಯ ನಂತರ ರಾಜೀವ್ ಗಾಂಧಿ ಪಕ್ಷದ ನೇತೃತ್ವವನ್ನು ವಹಿಸಿಕೊಳ್ತಾರೆ. 1984ರಲ್ಲಿ ಇಂದಿರಾ ಗಾಂಧಿ ಮರಣ ಹೊಂದಿದ ಹತ್ಯೆಯಾದ ಕಾರಣಕ್ಕೆ ಚುನಾವಣೆ ಮತ್ತೊಮ್ಮೆ ಎದುರಾಗುತ್ತೆ. ಆ ಚುನಾವಣೆಯಲ್ಲಿ ಪ್ರಥಮ ಬಾರಿಗೆ ರಾಹುಲ್ ಗಾಂಧಿ ಒಂದು ನೇತೃತ್ವವನ್ನು ವಹಿಸಿಕೊಂಡಿರ್ತಾರೆ. ಈ ಇಂದಿರಾ ಗಾಂಧಿ ಅವರ ಹತ್ಯೆಯ ಒಂದು ಅನುಕಂಪ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಕೆಲಸವನ್ನು ಮಾಡುತ್ತೆ. ಆ ಕಾರಣಕ್ಕೆ 1984ರಲ್ಲಿ ಕಾಂಗ್ರೆಸ್ ಬರೋಬ್ಬರಿ 415 ಲೋಕಸಭಾ ಕ್ಷೇತ್ರದಲ್ಲಿ ಜಯವನ್ನು ಕಾಣುತ್ತೆ. ಇದು ಇಲ್ಲಿವರೆಗೂ ನಡೆದಂತಹ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅತ್ಯಂತ ದೊಡ್ಡ ಸಾಧನೆ. 415 ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವನ್ನು ಕಾಣೋದ್ರ ಮೂಲಕ ಭರ್ಜರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತೆ. ಆ ಮೂಲಕ ರಾಜೀವ್ ಗಾಂಧಿ ದೇಶದ ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ. ಅದಾದ ಮೇಲೆ 5 ವರ್ಷಕ್ಕೆ ರಾಜೀವ್ ಗಾಂಧಿ ನೇತೃತ್ವದಲ್ಲಿಯೇ ರಾಜೀವ್ ಗಾಂಧಿ ಆ ಸಂದರ್ಭದಲ್ಲಿ ದೇಶದ ಪ್ರಧಾನಿಯಾಗಿರ್ತಾರೆ. ಅವರ ನೇತೃತ್ವದಲ್ಲಿಯೇ ಸರ್ಕಾರ ಕಾಂಗ್ರೆಸ್ 1989ರಲ್ಲಿ ಮತ್ತೊಂದು ಚುನಾವಣೆಯನ್ನು ಎದುರಿಸುತ್ತೆ. ಆ ಚುನಾವಣೆಯ ಸಂದರ್ಭದಲ್ಲಿ 1984ರಲ್ಲಿ 415 ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು. ಆದರೆ 1989ರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಆಘಾತ ಎದುರಾಗುತ್ತೆ. ಆ ಮೂಲಕ ಕಾಂಗ್ರೆಸ್ ಕೇವಲ 197 ಸ್ಥಾನಗಳಿಗೆ ಕುಸಿತವನ್ನು ಕಾಣುತ್ತೆ. ಅದಾದ ನಂತರ 1991ರಲ್ಲಿ ರಾಜೀವ್ ಗಾಂಧಿ ಅವರ ಹತ್ಯೆ ಆಗುತ್ತೆ. ರಾಜೀವ್ ಗಾಂಧಿ ಅವರ ಹತ್ಯೆಯ ನಂತರ ಕಾಂಗ್ರೆಸ್ನ ನೇತೃತ್ವವನ್ನು PV ನರಸಿಂಹರಾವ್ ಅವರು ವಹಿಸಿಕೊಳ್ತಾರೆ. ಈ ರಾಜೀವ್ ಗಾಂಧಿ ಹತ್ಯೆಯ ನಂತರ ನರಸಿಂಹರಾವ್ ಅವರ ನೇತೃತ್ವದಲ್ಲಿ 1991ರ ಒಂದು ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಸಾಧ್ಯವಾಗಿದ್ದು 244 ಕ್ಷೇತ್ರಗಳು ಮಾತ್ರ. ಕೇವಲ 244 ಕ್ಷೇತ್ರಗಳನ್ನು ಗೆಲ್ಲೋದ್ರ ಮೂಲಕ ಕಾಂಗ್ರೆಸ್ ತನ್ನ ಸ್ಪಷ್ಟ ಬಹುಮತಕ್ಕೆ ಸಾಕಷ್ಟು ಸ್ಥಾನಗಳ ಕೊರತೆಯನ್ನು ಎದುರಿಸುತ್ತೆ. ಆದರೂ ಕೂಡ ಆಗ ಒಂದು ಮೈತ್ರಿಯನ್ನು ರಚನೆ ಮಾಡಿಕೊಳ್ಳೋದ್ರ ಮೂಲಕ PV ನರಸಿಂಹರಾವ್ ದೇಶದ ಪ್ರಧಾನಮಂತ್ರಿ ಆಗ್ತಾರೆ. ಅದಾದ ನಂತರ 1966ರಲ್ಲಿ ಇದೇ PV ನರಸಿಂಹರಾವ್ ಅವರ ನೇತೃತ್ವದಲ್ಲಿ ಮತ್ತೊಂದು ಚುನಾವಣೆಯನ್ನು ಕಾಂಗ್ರೆಸ್ ಎದುರಿಸುತ್ತೆ. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅತ್ಯಂತ ಹೀನಾಯ ಸ್ಥಿತಿಗೆ, ಅಂದರೆ ಇಲ್ಲಿವರೆಗೂ ಸುಮಾರು 8 ಚುನಾವಣೆಗಳಲ್ಲಿ ಕಾಂಗ್ರೆಸ್ ಗೆಲ್ಲದೇ ಇರುವಷ್ಟು ಕಡಿಮೆ ಸ್ಥಾನಗಳನ್ನು 1996ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ. ಆ ಮೂಲಕ ಕೇವಲ 140 ಸ್ಥಾನಗಳಿಗೆ ಕಾಂಗ್ರೆಸ್ ಸೀಮಿತ ಆಗುತ್ತೆ. ಅಲ್ಲಿಂದ ಆಚೆಗೆ ನರಸಿಂಹರಾವ್ ತದನಂತರ 1998ಕ್ಕೆ ಮತ್ತೊಮ್ಮೆ ದೇಶಕ್ಕೆ ಲೋಕಸಭೆಗೆ ಚುನಾವಣೆ ಎದುರಾಗುತ್ತೆ. ಆ ಚುನಾವಣೆಯ ನೇತೃತ್ವವನ್ನು ಕಾಂಗ್ರೆಸ್ನ ಹಿರಿಯ ನಾಯಕ ಸೀತಾರಾಮ್ ಕೇಸರಿ ಅವರು ವಹಿಸಿಕೊಳ್ತಾರೆ. ಸೀತಾರಾಮ್ ಕೇಸರಿ ಅವರು
ನೇತೃತ್ವವನ್ನು ವಹಿಸಿಕೊಂಡು ಕಾಂಗ್ರೆಸ್ ಚುನಾವಣೆಯನ್ನು ಎದುರಿಸಿದಂತಹ ಒಂದು ಲೋಕಸಭಾ ಚುನಾವಣೆಯ 1998ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೇವಲ 141 ಸ್ಥಾನಗಳನ್ನು ಗೆಲ್ಲೋದಕ್ಕೆ ಶಕ್ತವಾಗುತ್ತೆ. ಅದಾದ ನಂತರ ರಾಜೀವ್ ಗಾಂಧಿ ಅವರ ಪತ್ನಿ ಸೋನಿಯಾ ಗಾಂಧಿ 1999ರ ಲೋಕಸಭಾ ಚುನಾವಣೆಯ ನೇತೃತ್ವವನ್ನು ವಹಿಸಿಕೊಳ್ತಾರೆ. ಈ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ನಡೆದಂತಹ ಚುನಾವಣೆ ಕಾಂಗ್ರೆಸ್ಗೆ ಅತ್ಯಂತ ಹೀನಾಯ ಸ್ಥಿತಿಗೆ ತಂದು ನಿಲ್ಲಿಸುತ್ತೆ. ಸೋನಿಯಾ ಗಾಂಧಿ ನೇತೃತ್ವವನ್ನು ವಹಿಸಿಕೊಂಡ ನಂತರ ಕಾಂಗ್ರೆಸ್ ಎದುರಿಸಿದಂತಹ ಪ್ರಥಮ ಚುನಾವಣೆಯಲ್ಲಿ ಅಂದರೆ 1999ರ ಚುನಾವಣೆಯಲ್ಲಿ ಕೇವಲ 114 ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ಲುತ್ತೆ. ಆ ಮೂಲಕ ಕಾಂಗ್ರೆಸ್ ಇದುವರೆಗೂ ಲೋಕಸಭಾ ಚುನಾವಣೆ ಇತಿಹಾಸದಲ್ಲಿ ಅತ್ಯಂತ ಕಡಿಮೆ ಸ್ಥಾನಗಳನ್ನು 1999ರ ಚುನಾವಣೆಯಲ್ಲಿ ಗಳಿಸೋದ್ರ ಮೂಲಕ ತೀರಾ ಹೀನಾಯ ಸ್ಥಿತಿಗೆ ಬಂದು ನಿಲ್ಲುತ್ತೆ. ಅದಾದ ನಂತರ 2004ರ ಒಂದು ಚುನಾವಣೆಯ ನೇತೃತ್ವವನ್ನು ಕೂಡ ಸೋನಿಯಾ ಗಾಂಧಿ ಅವರೇ ವಹಿಸ್ಕೊಳ್ತಾರೆ. ಆಗ ಕಾಂಗ್ರೆಸ್ ಸ್ವಲ್ಪ ಉತ್ತಮ ಸಾಧನೆಯನ್ನು ಮಾಡ್ತಾರೆ. ಅಂದರೆ ಕಳೆದ 1999ರ ಚುನಾವಣೆಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಹೆಚ್ಚಿನ ಸ್ಥಾನಗಳನ್ನು ಈ ಬಾರಿ ಕಾಂಗ್ರೆಸ್ ಗೆಲ್ಲುತ್ತೆ. ಆ ಮೂಲಕ ಕಾಂಗ್ರೆಸ್ 2004ರ ಚುನಾವಣೆಯಲ್ಲಿ 145 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಕಾಣುತ್ತೆ. ಅದಾದ ನಂತರ 2009ರ ಲೋಕಸಭಾ ಚುನಾವಣೆಯಲ್ಲಿ ಸೋನಿಯಾ ಗಾಂಧಿ ಅವರಿಂದ ಮನಮೋಹನ್ ಸಿಂಗ್ ಕಾಂಗ್ರೆಸ್ ನೇತೃತ್ವವನ್ನು ವಹಿಸಿಕೊಳ್ತಾರೆ. ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಒಂದು ಮಟ್ಟಿನ ಉತ್ತಮ ಸಾಧನೆಯನ್ನು ಮಾಡೋದ್ರ ಮೂಲಕ 206 ಲೋಕಸಭಾ ಕ್ಷೇತ್ರಗಳಲ್ಲಿ ಜಯವನ್ನು ಕಾಣುತ್ತೆ. ಅದಾದ ನಂತರ 2014ರ ಚುನಾವಣೆ ನರೇಂದ್ರ ಮೋದಿ ಅವರು ಪ್ರಥಮ ಬಾರಿಗೆ ದೇಶದ ಪ್ರಧಾನಿಯಾಗಿ ಆಗ್ತಾರೆ. ಆ ಒಂದು ಚುನಾವಣೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ರಾಜೀವ್ ಗಾಂಧಿ ಅವರ ಪುತ್ರ, ಇಂದಿರಾ ಗಾಂಧಿ ಅವರ ಮೊಮ್ಮಗ ರಾಹುಲ್ ಗಾಂಧಿ ಕಾಂಗ್ರೆಸ್ನ ನೇತೃತ್ವವನ್ನು ವಹಿಸಿಕೊಂಡಿರ್ತಾರೆ. ಈ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆದಂಥ 2014ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ತೀರಾ ಕಳಪೆ, ಕೇವಲ 44 ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ಲೋದ್ರ ಮೂಲಕ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಕೂಡ ಕಾಂಗ್ರೆಸ್ ಪಡೆಯೋದಕ್ಕೆ ಅಶಕ್ತವಾಗುತ್ತೆ. ಅದಾದ ನಂತರ 2019ರಲ್ಲಿ ಮತ್ತೊಮ್ಮೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಚುನಾವಣೆಯನ್ನು ಎದುರಿಸುತ್ತೆ. ಆಗಲೂ ಕೂಡ ಕಾಂಗ್ರೆಸ್ನ ಸಾಧನೆ ಅಷ್ಟೇನೂ ಉತ್ತಮವಾಗಿರಲ್ಲ. ಕಳೆದ 2014ರ ಚುನಾವಣೆಗೆ ಹೋಲಿಸ್ಕೊಂಡ್ರೆ ಸುಮಾರು 8 ಸ್ಥಾನಗಳನ್ನು ಜಾಸ್ತಿ ಗೆಲ್ಲುತ್ತೆ. ಅಂದರೆ 52 ಸ್ಥಾನಗಳಿಗೆ ಕಾಂಗ್ರೆಸ್ ಲಿಮಿಟ್ ಆಗುತ್ತೆ 2019ರ ಚುನಾವಣೆಯಲ್ಲೂ ಕೂಡ. ಅದಾದ ನಂತರ ನರೇಂದ್ರ ಮೋದಿ 2 ಬಾರಿ ದೇಶದ ಪ್ರಧಾನಿಯಾಗಿರ್ತಾರೆ. 3ನೇ ಬಾರಿ ದೇಶದ ಪ್ರಧಾನಿ ಆಗಬೇಕು ಅನ್ನುವ ಒಂದು ಆಶಯವನ್ನು ಇಟ್ಕೊಂಡು ಈ NDA ಮೈತ್ರಿಕೂಟದ ನೇತೃತ್ವದಲ್ಲಿ ಚುನಾವಣೆಯನ್ನು ನರೇಂದ್ರ ಮೋದಿ ಎದುರಿಸ್ತಾರೆ. ಆಗ 2024ರ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ದೇಶದ ಕಾಂಗ್ರೆಸ್ನ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರ್ತಾರೆ. ಈ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ನಡೆದಂತಹ 2024ರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ 3 ಅಂಕಿಯನ್ನು ದಾಟೋದಿಲ್ಲ. ಕೇವಲ 99 ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ಕಾಂಗ್ರೆಸ್ ಮತ್ತೊಮ್ಮೆ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂರುತ್ತೆ. ಆ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ದೇಶದ ಪ್ರಧಾನಿಯಾಗಿ ಅಧಿಕಾರವನ್ನು ವಹಿಸಿಕೊಳ್ತಾರೆ. ಸ್ನೇಹಿತರೆ, ಇದಿಷ್ಟು 18 ಲೋಕಸಭಾ ಚುನಾವಣೆ ನಡೆದಂತಹ 1951ರಿಂದ 2014ರಲ್ಲಿ ಕಾಂಗ್ರೆಸ್ ಯಾರ ನಾಯಕತ್ವದಲ್ಲಿ ಚುನಾವಣೆಯನ್ನು ಎದುರಿಸ್ತು, ಯಾವ ಚುನಾವಣೆಯಲ್ಲಿ ಎಷ್ಟು ಸ್ಥಾನಗಳನ್ನು ಗೆಲ್ಲಿಸ್ತು ಅನ್ನುವ ಒಂದು ಸ್ಪಷ್ಟ ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನು ನನ್ನ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.